ಡಬಲ್ ಅಲಗವನ್ನಾಡಾನ ಮಹಾಳಿಂಗರಾಯರು. ಬೀರದೇವರ ಪರೀಕ್ಷೆ ಮಾಡ್ಲಿಕ್ಕತ್ತಾನ. ಕರುಳೆಲ್ಲ ತೆಗೆದ ಕೈಗೆ ಸುತ್ತಾನ. ಸಾಕ್ಷಾತ್ ಪರಮಾತ್ಮ ಜಗನ್ಮಾತೆ ಕುಂತು ನೋಡಾಕತ್ತಾರ. ತೆಗಿ ಕಣ್ಣು ತೆಗಿ, ನಿನ್ನ ಮಗನ ನೋಡು, ಕಣ್ಣು ತೆಗೆದು ನೋಡು, ಅವನ ಅವಸ್ಥೆಯನ್ನು ನೋಡು. ಬಂಧುಗಳೇ, ಪರಮಾತ್ಮ ಸಹಿತ 1-2 ನಿಮಿಷ ಮೌನ ಆಗಿಬಿಡ್ತಾನೆ. ಎಂಥದೋ ಮಾಡಪ್ಪ ನಿನ್ನ ಭಕ್ತಿ, ಎಂಥ ಶಿಷ್ಯನನ್ನು ಪಡೆದೇವಪ್ಪ ತಿಳ್ಕೊಂಡು ಬೀರೇಶ್ವರನ ಕೊಂಡಾಡತ. ಎರಡೂ ಅಲಗಾಡ್ಲಕತ್ತೇನ. ಹೊಟ್ಟೆ ಅಂದ ತೆಗೆದು ಕರಳೆಲ್ಲ ಕೈಗೆ ಸುತ್ತಾನ. ಬೆಣ್ಣಾನ ಪುಣ್ಯಾತ್ಮರೇ ಬೋಕ್ ಬಿದ್ದದ ರಂಧ್ರ, ಸೂರ್ಯನ ಕಿರಣ ಇಲ್ಲಿಂದ ಪಾಸಾಗಿ ಬೀರದೇವರ ಗದ್ದಿಗೆ ಬಂದತ್ತೆ. ಗದ್ದಿಗೆ ನಡಗಲಿಕ್ಕೆ ಪ್ರಾರಂಭ ಮಾಡೈತೆ. ಗದ್ದಿಗೆ ನೀನು ಗೆದ್ದಿ ಮಾಡಪ್ಪ, ನೀನು ಗೆದ್ದಿ ಅಂತ ಗುರು ಹೇಳ್ತಾ ಇದ್ದಾನೆ. ಆವಾಗೂ ಕೂಡ ಪರಮಾತ್ಮ ಹೇಳ್ತಾನ, ನಿನ್ನ ಭಕ್ತಿಗೆ ನಾನು ಮೆಚ್ಚೇನೆ, ನಿನ್ನ ನಿಸ್ವಾರ್ಥ ಸೇವಕ ನಾ ಮೆಚ್ಚೇನೆ, ನಿನ್ನ ಬಯಕೆ ಏನೈತಿ ಬೇಡು ಅಂದ. ಆತ ಹೇಳ್ತಾನ, ಭಂಡಾರಕ್ಕ ತಲೆಬಾಗಿ ಬಂದವಾಗ ಕಂಬಳೇ ಕೈಲಾಸದ ಒಡಿಯ ಅಂತ ತಿಳ್ಕೊಂಡು ನಡೆದವನಿಗೆ ಭಾಗ್ಯ ಕೊಡು, ಭಕ್ತರಿಗೆ ಮಕ್ಕಳಿಗೆ ಬಡತನ ಕೊಡು, ನನಗಾಗಿ ಕೊಡೋದಿತ್ತಂದ್ರೆ ಪ್ರತಿ ದೀಪಾವಳಿ ಅಮಾವಾಸ್ಯೆಗೆ ಮುಂಡಾಸದಾಯರದನ್ನ ಉಡುಗೊರೆಯಾಗಿ ತಗೊಂಡು ಬಾ ಅಂತ ತಿಳ್ಕೊಂಡು ಹೇಳ್ತಾರ ಬಂದು. ಸಜ್ಜನರು ಇವತ್ತಿಗೆ ಕೂಡ ಲಕ್ಷ ಜನ ಪುಣ್ಯಾತ್ಮರೇ ದೀಪಾವಳಿಯ ಪಾಡೆ ನಸ್ಕಿನ 4 ಗಂಟೆಗೆ ಭಗವಂತ ಬಂದು ದರ್ಶನ ಕೊಡ್ತಾನೆ. ಯಾರಿಗಾಗಿದೆಲ್ಲ? ಶರೀರ ಸುಟ್ಟ, ಅದಕ್ಕೆ ಕನಕ ಬರಿತಾನ, ಸುಟ್ಟ ಸುಣ್ಣದ ಹರಳಾಯಿತ್ತು ಈ ದೇಹ ಅಂತ ಬರೀತಾರ. ಅದಕ್ಕೆ ನೀರಿನಾಗ ತೆರೆ ಬರ್ತಾವಿಲ್ರಿ, ತೆರಿ ನೀರಿನಾಗ ಬರ್ತಾವಿಲ್ರಿ, ಮತ್ತ ಅಲ್ಲೇ ಮುಣಗುತ್ತಾವಿಲ್ರಿ. ಹಂಗ ಈ ದೇಹ ಪರಮಾತ್ಮನಿಂದ ತಯಾರಾಗೈತಿ. ಮತ್ತ ಅಲ್ಲೇ ಏನಾಗ್ದ, ಮಣ್ಣಿನಿಂದ ಮಣ್ಣಾಗ ಹುಟ್ಟಿ ಮಣ್ಣಾಗ ಅರಳಿ ಕೊನೆಗೆ ಮಣ್ಣಾಗ ಸೇರುವುದೈತಪ್ಪ. ಯಾಕೆ ಬಂದ ಆ ಜಾತಿ ಈ ಕುಲ ಆ ಜಾತಿ ಹೊಡೆದಾಡಿ ಯಾಕೆ ನಮ್ಮತನವನ್ನು ಕಳ್ಕೋಬೇಕು? ನೋಡ್ರಿ ಬಕ್ರ, ಲಿಂಗ ಕೈಯಾಗ ಹಿಡ್ದಾರ, ನಿನ್ನಿನ ದಿವಸ ಅದಕ್ಕೆ ಕೆಳಗೆ ಬಳ್ದಾರ. ನೀನ್ ಒಲಿದ ಮೇಲೆ ಯಾತರ ಕುಲವಯ್ಯ ಅಂತ ಕೆಳಗೆ ನೋಡ್ರಿ. ಲಿಂಗ ಕೈಯಾಗ ಹಿಡಿದ್ರ ಶಿವರಾತ್ರಿ ಆಚರಣೆ ಮಾಡಾಕತ್ತಾರ, ಕೆಳಗೇನು ಬರ್ದಾರ, ಆತನ ಅಲಿದ ಮೇಲೆ ಯಾತರ ಕುಲವಯ್ಯ, ನೀನ್ ಒಲಿದ ಮೇಲೆ ಯಾತರ ಕುಲವಯ್ಯ ಅಂತ ಹೇಳ್ತಾರೆ. ಅವನು ಒಲಿಸ್ಕೊಳಕ್ ಬಂದದ ಶರೀರ ಇದು. ಅವನು ಒಲಿಸ್ಕೊಳಕ್ ಬಂದವ್ರು ನಾವು ಸಜ್ಜನ ಅಂತ ಕರೀತಾರೆ. ಅದಕ್ಕೆ ಬಂಧುಗಳೇ, ಎಷ್ಟು ವಿಚಾರ ಮಾಡ್ರಿ, ಎಂತ ಅಪರೂಪ ಹೇಳ್ತಾರೆ. ಜಗವೆಲ್ಲ ತಾನು, ಜಗವೆಂದಡೆಂ ತಾನು, ಜಗದೀಶನೆಂದಡೆ ತಾನು. ಜಗದಾತ್ಮರೆಲ್ಲರೂ ತನ್ನಂತೆ ಬಗೆವಾದ, ಎಲ್ಲರಿಗೂ ಒಂದೇ ಇರ್ಲಿಪ್ಪ, ಎಲ್ಲರೂ ಒಂದೇ ಇರ್ಲಿ ಅಂತ ಬೇಡ್ಕೊತಾರೆ. ನಾವು ಹಂಗೇನ್ರ ಬೇಡ್ಕೊಂಡುದೇನ್ರಿ? ಎಲ್ಲರಿಗೂ ಹೊಟ್ಟಿ ತುಂಬಿಸ್ಪ, ಎಲ್ಲರಿಗೂ ಊಟಕ್ಕೆ ಹಾಕಂತ ಬೇಡ್ಕೊಂಡಿದ್ದೇನು? ಅದಕ್ಕೆ ಸಂತರು ಶರಣರು ಬದುಕು ಇವತ್ತು ಯಾಕೆ ಆದರಣೀಯ ಮಾದರಿ ಆಗಾಕತೈತಿ ಅಂತ ಕೇಳಿದ್ರೆ ಪುಣ್ಯಾತ್ಮ, ಎಲ್ಲರಿಗೆ ಕೊಡು, ಎಲ್ಲರಿಗೆ ಕೊಡು. ನೋಡ್ಬೇಕ್ರ, ಬಹಳ ದೊಡ್ಡ ಪ್ರೀತಿ ಗೆಳೆಯರು ಅವರಿಬ್ಬರು, ಬಹಳ ಅನ್ಯೋನ್ಯ. ಆದರೆ ಆತ ಗೆಳೆಯನ ಮನೆಯಾಗ ಕೆಟ್ಟ ಕಿತ್ತು ತಿನ್ನತಕ್ಕಂಥ ಬಡತಾನಿತ್ತು, ಕಿತ್ತು ತಿನ್ನತಕ್ಕಂಥ. ಸಹಜ ಗೆಳೆಯನ ಮನೆಗೆ ಹೋದ. ಅವರು ಮನೆಯಾಗ ಪುಣ್ಯಾತ್ಮರು ಉಪವಾಸ ವನವಾಸ ಕಣ್ಣೀರು ಹೊಟ್ಟೆ ಅಂತ ಬಡ್ಕೊತಿದ್ರು. ಈತ ಹೋಗಿ ಹೊರಗೆ ನಿಂತು ಕೇಳ್ತಿದ್ದ. ಇವ್ ಕೂಗಿದ, ಮತ್ತ ನಮ್ಮಲ್ಲಿ ಏನೂ ಆಗಿಲ್ಲತ್ತ ಕಣ್ಣೀರು ಒರೆಸ್ಕೊಂಡು ಹೊರಗೆ ಬಂದ್ಬಿಟ್ಟ ಗೆಳೆಯ. ತನ್ನ ಮನೆಗೆ ಕರ್ಕೊಂಡು ಬಂದ, ತಾನೊಂದು ತಟ್ಟೆ ಹಚ್ಕೊಂಡ, ಅವನಿಗೊಂದು ತಟ್ಟೆ ಹಚ್ಚಿಕೊಟ್ಟ. ತುತ್ತು ಕೈಯಾಗ ಹಿಡ್ದಾನ, ಕಣ್ಣೀರು ಸುರಿಲಿಕ್ಕತ್ಯವ. ಆತನ ಜೀವಸ್ಯ ಕಂಠಸ್ಯ ಗೆಳೆಯ ಕೇಳ್ತಾನ, ಗೆಳೆಯ ಯಾಕೆ ಕಳ್ತಾ ಇದ್ದಿ? ಉಣ್ಣು ಉಣ್ಣು ಉಣ್ಣು, ನನಗೆಲ್ಲ ಊಟ ಕೊಟ್ಟಿ, ನಾವು ಉಣದಾತ ಕರೆ. ನನ್ನ ತಾಯಿ, ನನ್ನ ತಂದೆ, ನನ್ನ ಅಕ್ಕ 7 ದಿವಸ ತುಂಡಿಲ್ಲಪ್ಪ, ನಾನೊಬ್ಬನ ಉಂಡ್ರೆ ಹೆಂಗ್ ಹೊಟ್ಟೆ ತುಂಬತದ? ನಾನೊಬ್ಬನ ಉಂಡ್ರೆ ಹೆಂಗ್ ಹೊಟ್ಟೆ ತುಂಬತದ? ಅವಾಗ ಗೆಳೆಯ ಅಂತಾನ, ಅವರಿಗೆ ಏನಾದ್ರೂ ಒಂದು ಅನುಕೂಲ ಮಾಡ್ತಾನ, ನೀ ಈಗ ಉಣ್ಣು, ಅವರಿಗೆ ಒಂದು ಅನುಕೂಲ ಮಾಡ್ತಾನ, ಉಣ್ಣು. ಸವಾಸ ಹೆಂಗೈತ್ರಿ? ಅವಾಗ ಬಂಧುಗಳೇ, ಗೆಳೆಯರು ಕೂಡಿ ಉಂಡ್ರು. ತನ್ನ ತಾಯಿದೊಂದು ಬಂಗಾರದ ಬಳೆ ಇತ್ತು, ತೆಗೆದು ಗೆಳೆಯನ ಕೈಯ ಕೊಡಾಕತ್ಯಾನ. ನವಲ್ಲಂತಾನ. ಇನ್ನೊಬ್ಬರು ವಸ್ತು ಪುಕ್ಕಟ್ನ ಯಾಕೆ ತಗೊಲಿ? ಹೌದು, ಸಣ್ಣ ಮಕ್ಕಳು ತಾಯಿ ತಂದೆ ತೀರಿ ಹೋಗ ಭಿಕ್ಷಾ ಬೇಡಿ ಜೀವನ ಮಾಡಾಕತ್ತವ, ಭಿಕ್ಷಾ ಬೇಡಿ. ಈ ಊರು ಬಿಟ್ಟು ಬೇರೆ ಕಡೆ ಹೊಂಟಿದವ. ಒಬ್ಬ ಕುದುರೆ ಮೇಲೆ ಮುಂದೆ ಹೊಂಟಿದ್ದ ಮಾನೋಭಾವ. ಅವನ್ ರೊಕ್ಕದ ಹಮಿಲಿ ಚೀಲ ದಾರ್ಯಾಗ ಬಿದ್ದಿತ್ತು.
ಆ ಎರಡು ಅಣ್ಣತಮ್ಮರು ರೊಕ್ಕದ ಹಮಿನಿ ಚೀಲ ನೋಡಿದ್ದು ತಗೊಂಡು, ಇದು ಬಹುತೇಕ ಆತ ಮುಂದ್ ಹೊಂಟನ್ಲ ಅವಂದ ಐತಿ ಎಂದ್ರು. ಅವಂದೈತಿ. ಅವ್ ಹೋಗಿ ಮುಂದೆ 1-2 ಕಿಲೋಮೀಟರ್ ಮೇಲೆ ಪುಣ್ಯಾತ್ಮ ಗಿಡದ ನೆರಳಿಗೆ ಬಾವಿ ದಂಡಿಗೆ ವಿಶ್ರಾಂತಿ ತಗೊಂಡಿದ್ದ. ಎರಡು ಅಣ್ಣತಾಮ್ರು ಹೋಗಿ ರೊಕ್ಕದ ಚೀಲ ತಗೊಂಡೋಗಿ ಸೌಕಾರಗೆ ಎಬ್ಬಿಸ್ತಾವ. ಯಜಮಾನ್ರೆ ನಾವು ದಾರಿಕೊಂಡು ಬರೋ ಕಾಲಕ್ಕೆ ನೀವು ನಮ್ಮ ಮುಂದೆ ಬಂದಿರಿ, ಬಹುತೇಕ ಈ ರೊಕ್ಕದ ಚೀಲ ಬಿದ್ದೈತಿ, ಇದು ನಿಮ್ಮದೇ ಅನ್ನತ್ತೇಳಿ ಕೊಡಾಕ ಬಂದಿದ್ದು ಅಂತ ಹೇಳಿ. ಯಜಮಾನ ನೋಡಿದ, ರೊಕ್ಕದ ಚೀಲ ನಂದೈತಿ ಅಂದ. ರೊಕ್ಕದ ಚೀಲ ನಂದೈತಿ ಅಂತ ಹೇಳಿದ ಯಜಮಾನ. ಆದರೆ ಮಕ್ಕಳಿರ್ತಕ್ಕಂಥ ಆದರ್ಶ ಗುಣವನ್ನ ನೋಡಿ ಯಜಮಾನ ಅಂತಾನ, ಈ ಹಮಿನಿ ಚೀಲ ನಂದೈತಿ ಕರೆ, ನಿಮ್ಮ ಆದರ್ಶ ನೋಡಿ ಗಂಟು ಕೊಡಾಕತ್ತೀನಿ, ನೀವ ತಗೋರಿ ಅಂತ ತಿಳ್ಕೊಂಡು ಯಜಮಾನ ಕೊಟ್ಟಾನ. ಮಕ್ಕಳು ಏನಂತಿರ್ಬೇಕ್ರಿ? ಮಕ್ಕಳು ಏನಂತಿರ್ಬೇಕು? ಆ ಮಕ್ಕಳಂತವ, ಸೌಕರ್ಯ ನಾವು ಭಿಕ್ಷೆ ಬೇಡಿ ತಿಂತಿರ್ಬೇಕ್ರೆ, ಇನ್ನೊಬ್ರದ್ದು ಪೊಕ್ಕಟ್ಟು ಗಂಟು ತಗೊಂಡು ಉಣ್ಣುವಂಥವ್ರು ಅಷ್ಟು ನಾವು ಕೆಟ್ಟವರೆಲ್ಲ. ಹಂಗ ನಮ್ಮನ್ನು ದುಷ್ಟರಾಗಿ ಬೆಳೆಸಿಲ್ಲ ನನ್ನ ತಾಯಿ, ಸಜ್ಜನ ಸವಾಸದಾಗ ಬೆಳೆಸ್ಯಾರ. ವಿಚಾರ ಮಾಡಿ, ಭಿಕ್ಷೆ ಬೇಡಿ ತಿಂತಿರ್ಬೇಕು, ಆದರೆ ನಾವು ಹಂಗ ತಿನ್ಲಿಕ್ಕೆ ಹಂಗ ಈ ಹುಡುಗ ಬಳಿ ವಲ್ಲ ಅಂದ. ನನ್ ಕರೆ ನನ್ನ ಗೆಳೆತನ ಮೇಲೆ ನಿಂದು ಪ್ರೀತಿ ಇತ್ತಂದ್ರ, ಕಷ್ಟಕ್ಕೆ ಮೊದಲು ಬರೋ ಗೆಳೆಯಾರಂತ ಹಿಂದೆ ಹೇಳ್ತಿದ್ರು. ಅವಾಗ ಬಳೆ ತಗೊಂಡು ಓಡಿದವ. ಅವ್ರ ತಾಯಿ ಬಂದಳು ನೋಡ್ರಿ, ಇದ್ರಿಗೆ ಒಳಗೆ ಬಂದಳು. ಮಗನಿಗೆ ಮೊದಲು ಸರ್ದಿತ್ತು, ಒಂದು ಕಪ್ಪಟ್ಲ. ಏನು ಕೊಟ್ಟು ಯವ್ವ, ಅವ್ರ ಮನ್ಯಾಗ ಉಪವಾಸ ಇದ್ರು, ಏನೂ ಇಲ್ಲಾಗಿತ್ತು, ಒಂದು ಬಳೆ ಕೊಟ್ಟು ಹೊಡೆದ ಬಿಟ್ಟು. ಯಾಕೆ ಹೊಡೆದಿರ್ಬೇಕ್ರಿ? ಆ ತಾಯಿ ಯಾಕೆ ಹೊಡೆದಳು ಅಂತ ಕೇಳಿದ್ರ, ಒಂದ ಯಾಕೆ ಕೊಟ್ಟು ಇನ್ನೊಂದು ಯಾಕೆ ಕೊಡಿಲ್ಲ ಅಂತ ತಿಳ್ಕೊಂಡು ಮಗನಿಗೆ ಕಪಾಳಿಗೆ ಹಾರಿಸ್ತಾಳ. ಬಂದು ಮಗನಿಗೆ ಕಪಾಳಿಗೆ ಹಾರ. ಆವತ್ತು ಮಾಡಿದ ಪುಣ್ಯದ ಕಾರ್ಯ, ಆವತ್ತು ಮಾಡಿದ ಧರ್ಮದ ಕಾರ್ಯ ಅವನ ದೇಶದ ಪ್ರಧಾನಿಯಾಗಿ ಮಾಡ್ತದ. ಅವರೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಕ್ಕಂಥ ಡಾಕ್ಟರ್ ಬಂಧುಗಳು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಧರ್ಮ ಎಂತದು? ಪ್ರಧಾನಿ ಇದ್ದಾಗ 50,000 ಸಾಲ ಮಾಡಿ ಒಂದು ಕಾರ್ ತಗೊಂಡಿದ್ರಂತ. ಅವ್ರ ಶರೀರ ಬಿಟ್ಟು ಬಳಕ ಬ್ಯಾಂಕಿನ ಸಾಲ ಇತ್ತತ್ತ. ಅವ್ರ ಹೆಂಡತಿ ದುಡಿದು ಮುಟ್ಸಿಳಂತ. ಈಗ ಪಂಚಾಯತಿ ಅವ್ರನ್ನ ಕೇಳಿರ್ಬೇಕ್ರ, ಆರಿಸಿ ಬರೋದ್ಕಿಂತ ಮೊದಲು ಹೆಂಗಿರ್ತೈತಿ, ಆರಿಸಿ ಬಂದು ಹೊಳ್ಳಿ ಹೋಗಾಗ ಎಟ್ಟಿರ್ತೈತಿ. ಅವ್ರು ಶೇವಿಂಗ್ ಬಂದಿಲ್ಲ, ಈಗ ಶೇವಾಕಿತ್ತಾಗ, ಈಗ ಶೇವಿಂಗಕ್ಕೆ ಬಂದತಿ. ಎಟ್ಟು ಗಳಿಸುವುದು. ಅದಕ್ಕೆ ಪುಣ್ಯಾತ್ಮರೇ, ನಮಗ ಮಕ್ಕಳಿಗೆ ಎಂತಾದ ಕಲಿಸ್ಬೇಕು ಅಂತ ಕೇಳಿದ್ರೆ, ಇನ್ನೊಬ್ಬರ ಕಣ್ಣೀರನ್ನು ಒರೆಸೋ ಮಕ್ಕಳಾಗಬೇಕು ಹೊರತಾಕರೆ ಇನ್ನೊಬ್ಬರ ಕಣ್ಣಲ್ಲಿ ರಕ್ತ ತರಿಸಕ್ಕಂಥ ಮಕ್ಕಳಾಗಬಾರದು ಅಂತಕ್ಕಂಥದ್ದು ನಮ್ಮ ಕನಸ ಇರ್ಬೇಕು, ನಮ್ಮ ಬೈಕೆ ಇರ್ಬೇಕು. ಹಂಗ ನಮ್ಮ ಮಕ್ಕಳನ್ನ ಬೆಳೆಸ್ಬೇಕು. ಇದಕ್ಕೆ ಸಜ್ಜನ ಅಂತ ಕರೀತಾರೆ. ಆ ಮನೆ ಬಡತನ ಇರ್ಲಿ, ಮನೆ ನೋಡಾ ಸಣ್ಣದು, ಮನ ನೋಡಾ ದೊಡ್ಡದು ಅಂತ ಕರೀತಾರೆ. ಅದಕ್ಕೆ ಬಂಧುಗಳೇ, ನಾವೆಲ್ಲ ತಾಳ್ಮೆ ಸಹನೆ ಅಂತ ಕರೀತಾರೆ. ತಡ್ಕೋಬೇಕಂತಾರಿಲ್ಲ. ಈ ಕಾಕನ ಕೇಳಿರ್ಬೇಕ, ಒಂದ್ 100 ಕುರಿ ಅದಾವ, ಆ ಕಡೆ ಓದಾನ, ಅಲ್ಲಿ ಒಂದು ಹಕ್ಕಲಾಗೈತಿ. ಏನಂತೀರಿ ಅದಕ್ಕೆ ನೀವು? ಹಕ್ಕಲ ಅಂತೀರಿಲ್ಲ? ಅಲ್ಲಿ ಹೋದ ಕುರಿ ಬಿಟ್ಟಾನ, ಮಾಲ ಕೋಡಿ ಬರ್ತಾನೆ. ನಾವ್ ಏನೋ ಮಾಡಿಲ್ಲ, ಇಲ್ಲಾಕ ಬಂದಿದ್ದಿ, ಹೊಡಿತಿಲ್ಲ ತಿಳ್ಕೊಂಡು ಬಾಯಿಗೆ ಬಂದು ಹುಂಡ್ರಿ ಸೌಕರ್ ಮತ್ತ ಸೌಕರ್ ಮುಂತ ಮತ್ತ ಅಲ್ಲೇ ಬಿಟ್ಟಿರ್ತಾರ. ಮತ್ತ ಬರ್ತಾನ, ಮತ್ತ ಬಾಯಿಗೆ ಬಂದ ಹುಂಡ್ರಿ ಸೌಕರ್. ಇದನ್ನ ಬಿಟ್ಟು ಮತ್ತೇನ್ ಅರ್ಥನ ನೋಡ್ಬೇಕು. ಖರೆ ತಾಳ್ಮೆ, ಶಾಂತಿ ಗುಣ ಇರ್ತಕ್ಕಂಥದ್ದು. ಈ ಕುರಿಗಾಯಿ ಕಂಪನಿ ದಿನ ಕುರಿ ಕಾಯ್ತಾರಲ್ಲ, ಅವ್ರ ತಿಕ್ಕ ತಾಳ್ಮೆ ಕೇಳ್ಬೇಕ್ರ. ಬಂದು ಡುಬ್ನ್ಯಾಗ ಹೊಡಿತಾನಂದ್ರೂ ಅವಾಗೇನೋ, ಯಾಕೆ ನಾಳೆ ಕುರಿಯಲ್ಲಿ ಮೇಯಿಸ್ಬೇಕಾಗಿತ್ತು. ತಾಳ್ಮೆ, ಅವ್ ಸಹನ ಮಾಡ್ಕೊಂಡನಂತೇಳಿ ಬದುಕು ಬೆಳೀತದ. ಬಂದು ಹಂಗ ನೋಡ್ಬೇಕಾರ. ಒಬ್ಬ ಕುರಿ ಕಾಯ್ತಕ್ಕಂಥ ವ್ಯಕ್ತಿ ತಡ್ಕೊಂಡು ಬಳಕ ಕುರಿ ಗಂಟೆ ಹೆಚ್ಚಾಕತ್ತೆ ಅಂದ್ರ, ನಿಮ್ಮನ್ಯಾಗ ತಡ್ಕೊಂಡು ಬಳಕ ನಿಮ್ಮನ್ಯಾಗ ಗಂಟೆ ಯಾಕೆ ಹೆಚ್ಚೋಗೋದಿಲ್ಲ? ತಡ್ಕೋಬೇಕಿಲ್ಲ, ತಾಳ್ಮೆ ಅಂತಕ್ಕಂಥದ್ದು ಬರ್ಬೇಕಿಲ್ಲ. ಅದಕ್ಕೆ ಬಂಧುಗಳೇ, ನಾನಿಷ್ಟೇ ನಿಮ್ಮಲ್ಲಿ ಕಳಕಳಿ. ಮಕ್ಕಳಿಗೆ ಒಳ್ಳೆ ಸಹವಾಸದಾಗ ಬೆಳೆಸ್ರಿ, ಸಜ್ಜನದೊಳಗೆ ಬೆಳೆಸ್ರಿ. ಮಗ ಬರೋ ಸಮಯಕ್ಕೆ ಬರ್ಲಿಲ್ಲ ಅಂದ್ರ, ಯಾಕೆ ಬರ್ಲಿಲ್ಲ ನಿನ್ನಿನ ದಿವ್ಸ 500 ರೂಪಾಯಿ ತರೋ ಮಗ 5,000 ತಂದಂದ್ರ ಎಲ್ಲಿದ ತಂದಿ ಅಂತ ಕೇಳ್ತಕ್ಕಂಥ ಭಯ ನಿಮ್ಮದ ಆ ಮಕ್ಕಳಿಗಿತ್ತಂದ್ರ ಆ ಮಗ ಹೆಜ್ಜೆ ತಪ್ಪೋದಿಲ್ಲ, ದಾರಿ ಬಿಡುದಿಲ್ಲ. ಇರ್ಲಿಲ್ಲ ಅಂದ್ರ ಬಾಜಾರಕ್ಕ ತಾಯಿ ಮಗನಿಗೆ ಕರ್ಕೊಂಡು ಹೋಗಿದಳಂತ. ನನಗೊಂದು ಮಾವಿನ ಹಣ್ಣು ಕೊಡಿಸ ಅಂತ ಮಗ ಅಂತಿತ್ತ. ಏನಂತಿಕ್ ರೊಕ್ಕೆಲ್ಲ ಸರಿ ಕಡೆ ಅಂತಿತ್ತು. ಹುಡುಗ ಬರಾಕ ಬರ್ಲಿಲ್ಲ. ಅದ 2 ಮಾವಿನ ಹಣ್ಣು ಕಿಶಾಗ ಹಾಕೊಂಡು ಬಂದಿತ್ತ. ಒಂದ ತಂದಿತ್ತ. ಮನೆಗೆ ತಂದ ಬಳಕ ಅವಾಗ ಕೊಡಿತ.
ತಮ್ಮ ತರದು ತಂದೆಯೋ ಇನ್ನೊಂದು ತಂದಿದ್ರೆ ನನಗೊಂದು ಆಗ್ತಿತ್ತು ನಿನಗೊಂದು ಆಗ್ತಿತ್ತು. ಹತ್ತಿಲ್ಲ ಅವನಿಗೆ ತುಡುಗು ಮಾಡೋ ಚಟ. ಏನೆಲ್ಲ ಮಾಡಿದ ಕೊನೆಗೆ ಬ್ಯಾಂಕ್ ಹೊಡೆದ ಸಿಕ್ಕ ಮಗನಿಗೆ ಪುಣ್ಯಾತ್ಮರ ಜೈಲಿಗೆ ಹಾಕಿರು. ಕೋರ್ಟ್ನಾಗ ವಾದ ನಡೀತದ, ಮಗನಿಗೆ ಫಾಸಿ ಆಗಿಬಿಡಿ. ಫಾಸಿ ಹಾಕೋದು ನಾಳೆ ಐತಿ ಅಂದ್ರೆ ಇಂದ ನಿಂದು ಕೊನೆ ಆಸೆ ಏನು ಕೇಳ್ರಂತ, ನಮ್ಮವ್ಗ ಒಂಜರ ಕರ್ಕೊಂಡು ಬರ್ರಿ ಆಕಿಗೆ ಭೇಟಿ ಆಗೋದೈತಿ ಅಂದ. ಪಾಪ ಜನ್ಮ ಕೊಟ್ಟ ತಾಯಿ ಕರಿತೈತಿ ತಿಳ್ಕೊಂಡು ಇವರು ಹೋದ್ರು. ಆಕಿನೂ ಮಗ ತಿಳ್ಕೊಂಡು ಹಂಬಲದಿಂದ ಬತ್ತು. ಮಗ ಕೇಳ್ತಾನೆ, ಯವ ನಾಳೆ ನಿನ್ನ ಮಗಂದು ಫಾಸಿ ಆಗೋದು, ಫಾಸಿಗೆ ಯಾರ ಕಾರಣ ಹೇಳು? ನಿನ್ನ ಮಗನ ಸಾವಿಗೆ ಯಾರ ಕಾರಣ? ಯಾರ ಕಾರಣ ಅಂದ್ರ ನೀ ತುಡುಗು ಮಾಡಿದಿ, ಅದಕ್ಕೆ ನೀ ಕಾರಣಗಿದೆ. ಇಲ್ಲ, ತುಡುಗು ಮಾಡಕ್ಕೆ ಯಾರ ಕಾರಣ? ತಾಯಿ ಒಪ್ಪಗೊಳಕ್ ತಯಾರಿಲ್ಲ. ಅವಾಗ ಮಗ ಅಂದ, ಆವತ್ತು ನಾ ಒಂದು ಮಾವಿನ ಹಣ್ಣು ಮಾರ್ಕೆಟಿನದ ಕದ್ದು ತಂದಾಗ ಕೆನ್ನಿಗೆ ಬಾರಿಸಿ ಅವಾಗ ಕೊಟ್ಟು ಬಾ ಅಂದಿದೆ ಅಂದ್ರ ನಾನು ಸಾತ್ವಿಕ ಆಗ್ತೀನಿ, ನಾನು ಸಜ್ಜನ ಆಗ್ತೀನಿ. ಆವತ್ತು ಇನ್ನೊಂದು ತರಬೇಕಾಗಿತ್ತ ತಂದಿ ನನಗೆ ಪ್ರೋತ್ಸಾಹ ಕೊಟ್ಟು ಬಿಟ್ಟಿ, ಇವತ್ತು ನಾನು ಫಾಸಿಗೆ ಹೋಗ್ಲಕ್ಕ ನೀನೇ ಕಾರಣ ಆದಿ ಅಂತಕ್ಕಂಥ ಮಾತನ್ನ ಹೇಳಿ ಮಗ ಅಳತಿತ್ತತ್ತು ಬಂದಿದೆ. ಅಳತಿತ್ತ. ಭಗತ್ ಸಿಂಗ್ ಜೈಲ್ನಾಗ ಅದಾನ. ವಿದ್ಯಾವತಿ ಹೋಗಿ ಅವಳ ಮಗನಿಗೆ ಭೇಟಿ ಆಗ್ಲಿಕ್ಕೆ ತಾಯಿನ ನೋಡಿ ಮಗ ಅಳ್ಳಾಕತ್ಯಾನ. ತಾಯಿ ಅಂತಾಳ, ಈ ಸಾವಿನ ಭಯ ನಿನಗಿತ್ತಂದ್ರ ಸ್ವಾತಂತ್ರ್ಯ ಕಿಚ್ಚಕ್ಕೆ ಯಾಕೆ ಹೋಗ್ತಿದೆ ಅಂದಳಕ್ಕಿ. ನನಗೆಲ್ಲಿ ಭಯ ಐತಿ ಅಂದ. ಮತ್ತ ಅಳತಿ ಯಾಕ ಅಂದಳಕ್ಕಿ. ಅಳತಿ ಯಾಕ? ಅವಾಗ ಭಗತ್ ಸಿಂಗ್ ಹೇಳ್ತಾನಂತ, ನಾಳೆ ನಿನ್ನ ವಂಶದ ಕುಡಿ ಕತ್ತರಿಸಿ ಬೀಳ್ತದ, ನಿನ್ನ ಮನೆ ಬೆಳಗು ದೀಪ ಆರ್ತದ. ಇದು ಗೊತ್ತಿದ್ರು ಕೂಡ ಮಗನ ಹರಸಲಿಕ್ಕೆ ಬಂದಿದೆ ಅಂದ್ರ ನಿನ್ನಂತ ತಾಯಿ ಪ್ರತಿಯೊಂದು ಮನೆಯಲ್ಲಿದ್ರ ನನ್ನಂತ ಭಗತ್ ಸಿಂಗ್ರು ಪ್ರತಿಯೊಂದು ತೊಟ್ಟಲಿದಿಂದ ಹುಟ್ಟಿ ಬರ್ತಾರ. ಭಾರತಕ್ಕ ವೀರ ಸಂದೇಶ ಸಾರುತ್ತದೆ. ಇವರು ಸಜ್ಜನ ಮಕ್ಕಳ್ರಿ. ಇವೆಲ್ಲ ಸಜ್ಜನ ಹೆಂಗ್ ಬೆಳೆಸಿರ್ಬೇಕು. ಅದಕ್ಕೆ ನಾನು ಯಾಕೆ ಇವತ್ತು ಈ ಟ್ರಾಪಿಕ್ ತಗೊಂಡು ನಿಂತ ಕೇಳಿದ್ರೆ, ಇವತ್ತು ನಮ್ಮ ಮಕ್ಕಳೆಲ್ಲ ಹಾಳಾಗ್ಲಿಕ್ಕತ್ಯಾರ. ನಮ್ಮ ಮಕ್ಕಳೆಲ್ಲ ಪುಣ್ಯಾತ್ಮರೇ ಕಾಳಿದಾಸ್ ಆಗ್ತಾರ, ರೋಹಿದಾಸ್ ಆಗ್ತಾರ, ಪುರಂದರದಾಸರಾಗ್ತಾರ, ಶರೀಫರ್ ಆಗ್ತಾರೆ. ಏನೋ ಕನಸ ಕಂಡಿದೀವಿ. ಆದ್ರೆ ಇವತ್ತು ಪುಣ್ಯಾತ್ಮರ 18 ಹಿಡ್ಕೊಂಡು 30 ವರ್ಷದ ಮಕ್ಕಳೆಲ್ಲ ಬಾಟ್ಲಿ ದಾಸರಾಗ್ಯಾರು. 12 ವರ್ಷದ ಮಕ್ಕಳು 12 ತಿಂಗಳ ಮ್ಯಾಲ ಬಂದದ ಹುಡುಗರೆಲ್ಲ ಮೊಬೈಲ್ ದಾಸರಾಗ್ಯಾರ. ನೋಡ್ಬೇಕ್ರ ಮನ್ಯಾಗ ಕೂಸು ಅಳತಿತ್ತು ಅಂದ್ರೆ ಒಟ್ಟ ಗಪ್ಪಾಗಲಿ ಅಂದ್ರೆ ಅವ್ರವ್ವ ಅವನ ಕೈಯಾಗ ಮೊಬೈಲ್ ಹೆಚ್ಚಿ ಕೊಟ್ಟು ಹೋಗಿಬಿಡ್ತಾಳ. ಅದು ಸರ್ಕೋಸ್ ಕೂತು ಹಾಳಾಗಲಕ್ಯಾರ. ಅದಕ್ಕೆ ಹೇಳ್ತಾರ, ನೀ ಮಾಡಿದ ನೀನೇ ಉಣ್ಣು, ನೀಡಬೇಡ ಯಾರಿಗೆ, ಉಂಡುಳುದಗಲು ತುಂಬ ತಗದಿಡು ಯಾರಿಗೆ, ತಾನೇ ಮಾಡಿದ ಕರ್ಮಕ್ಕೆ ತಾನೇ ಯೋಗಿನಾಗಬೇಕು ಭೋಗಿನಾಗಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾನು ಇಷ್ಟೇ ನಿಮ್ಗೆ ತಾಯಿಂದ್ರಿಗೆ ಅತ್ಯಂತ ಕಳಕಳಿ ನಿಮ್ಮ ಮನೆ ಮಗನಾಗಿ ಹೇಳ್ತಾ ಇದ್ದೀನಿ, ಮಕ್ಕಳು ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸ್ರಿ. ಮಕ್ಕಳ ಹಣ ಐತೆ ತಿಳ್ಕೊಂಡು ಪುಣ್ಯಾತ್ಮರ ಹಣದಿಂದ ಮಕ್ಕಳನ್ನು ಬೆಳೆಸ್ಬೇಡ್ರಿ, ಗುಣದಿಂದ ಮಕ್ಕಳನ್ನು ಬೆಳೆಸ್ರಿ. ಮನಿ ಹೇಮಾದಿಗಳು ಭೂಷಣವಲ್ಲ, ಗುಣವೇ ಭೂಷಣ. ಕರಕ ಭೂಷಣ ಯಾವುದು? ದಾನ ಅಂತ ಕರೀತಾರ. ಮನೆಗೆ ಭೂಷಣ ಯಾವುದು? ಬೆಳ್ಳಿ ಬಂಗಾರ ಭೂಷಣ. ಗುಣ ಬಹಳ ಮುಖ್ಯ ಬೇಕಂತ. ಗುಣ ಪುಣ್ಯಾತ್ಮರ. ಅದಕ್ಕೆ ನೇಮಗಳು ನಿಮ್ಮದು ಪುಣ್ಯ ನಿಮಗೆ ಜಮಾ ಆಗಬೇಕಾಗಿತ್ತಂದ್ರೆ ನೀವೇನ್ ಮಾಡಬೇಕು? ಒಂದಿಷ್ಟು ನಾವು ದಿನನಿತ್ಯ ನಮ್ದು ನಾವು ಡಿಪಾಸಿಟ್ ಮಾಡ್ಕೊಳ್ಳೋದು. ನಾವು 10 ಮಂದಿ ಇದೀವಿ, 1 ರೂಪಾಯಿ 10 ರೂಪಾಯಿ ಅದು ಶೇವಿಂಗ್ ಆಯ್ತು, ಯಾರ್ದೋ ಪುಣ್ಯದ ಕಾರ್ಯಕ್ಕೆ ಧರ್ಮದ ಕಾರ್ಯಕ್ಕೆ ಕೊಟ್ಟು ಬಿಟ್ಟಿವಿ ಅಂದ್ರ ನನಗೂ ಮುಂದಿನ ಜನ್ಮದ ತಗೊಂಡು ಉಣ್ಲಾಕ ತೆಲಿಬಿಂದಿಗೆ ಕುತ್ತು ಬರ್ತದತ್ತ. ತೆಲಿಬಿಂದಿಗೆ ಯಾರು ಉಣಾಕ ಬರುದಿಲ್ಲ. ಯಾಕೆ ಯಾರು ಉಣಾಕ ಬರುದಿಲ್ಲ ಅಂದ್ರ, ಬಂಧುಗಳೇ, ನಾವಲಿಗೆ ಕಟ್ಟ ಮಾಡಕ್ ಹೋಗಿದಂತ, ಮಳಿ ಬಹಳ ಆಗಿದ್ದಂತ. ಆ ಹಳ್ಳ್ಯಾಂದ ಹೋಗೋ ಕಾಲಕ್ಕ ಅವ್ ರಸ್ತೆ ಬಿಟ್ಟು ನಡುಕ್ ತುಳ್ಕೊತ್ ಹೊಂಟಿದಂತ. ಒಂದು ಒಡ್ಡಿನ ಸಮೀಪ ಬಂದು ಬಳಕ ಮಿಂಚ್ ಬಿಡ್ತತ್. ಅಲ್ಲಿ ಬಂಗಾರ ತುಂಬಿರ್ತಕ್ಕಂಥ ಹಂಡೆ ಮಿಂಚಾಕತ್ತಿದ್ದಂತ. ಅದ್ ಹೇಳ್ತತ್ತ, ನಾನ್ ನಿನ್ನ ಮನೆಗೆ ಬರ್ತನು ಒಯ್, ನಾನ್ ನಿನ್ನ ಮನೆಗೆ ಬರ್ತನು ಒಯ್ ಅಂತಿತ್ತ. ನೀವಂದಂತ ನೀನಾಗೆ ಬರಕಿದ್ರ ಬಾ, ನಾ ಏನು ಒಯ್ದಿಲ್ಲ ಅಂದ. ಹುಚ್ಚ ಇರ್ಬೇಕಲ್ಲ. ಮತ್ತ ಇರ್ಲಿಲ್ಲ ಅಂದ್ರೆ ಐತತ್ತ ಯಾರ ಸುದ್ದಿ ಹೇಳಿ ಅಂತ ಅಪ್ಕೊಂಡ್ ಹಿಡ್ಕೊಂಡು ಹೋಗಿ ತೆಗಿಲಕತ್ತಾರ. ನೀ ಅರ್ಧ ನಾ ಅರ್ಧ ತೋತಂತ ಹೇಳಿ ಅಂತಾರಿಲ್ಲ. ಹಂಗ ಇವ್ ಪುಣ್ಯಾತ್ಮರಿ ನೀನಾಗೆ ಬರಕಿದ್ರ ಬಾ, ನಾ ಒಯ್ದಿಲ್ಲ ಅಂದ. ಮನ್ಯಾಗ ಹೋಗಿ ನಡು ಗ್ವಾಡೆ, ಆಚೆ ಕಡೆ ಅಣ್ಣ ಈಚೆ ಕಡೆ ತಮ್ಮ ಹೆಂಡತಿ ಮುಂದೆ ಹೇಳ್ತಿದ್ದ, ನಾ ಇಂಥ ಹೊಲದಂದು ಬರಾಕತ್ತೀನಿ, ಎಷ್ಟು ಸಮಯ ಆಗಿತ್ತು, ಹಿಂಗ ಮಿಂಚಿತ್ತು, ಅಲ್ಲೊಂದು ಬಂಗಾರ ನಾಣ್ಯ ತುಂಬಿದ ಹಂಡೆ ಇತ್ತು, ನಾ ಬರ್ತಾನ ಅಂತದು, ನೀನಾಗೆ ಬರಕ್ಕಿದ್ರ ಬಾ ಅಂತ ಹೇಳಿ
ಬಂದ್ ಬಿಟ್ನಿ ಅಂದ, ಅಣ್ಣಂದ, ಎಂತ ಹುಚ್ಚದನೋ ಒಂದು. ಎಂತ ಹುಚ್ಚದನ. ಬಯಸದ ಬಂದ ಭಾಗ್ಯ ಅಂತ ಹೇಳ್ತಾರ. ತಾನಾಗೆ ಬರ್ತು ನನ್ನ ಕಾಲಕ್ಕೆ ತಗೊಂಡು ಬರ್ಲಿಲ್ಲ. ಇವನಂತ ದಡ್ಡ ಯಾರದಾರ ಈ ಲೋಕದೊಳಗ ತಿಳ್ಕೊಂಡು ಪತ್ತ ಹೇಳಿದ್ಲ ನಾವು, ಸರ್ವೆ ನಂಬರ್ ಸಹಿತ. ಇವ್ ಹಾದ್ರೆ ಅಲ್ಲಿ, ಇವ್ ಹಾದ್ರೆ ಹೋಗಿ ಮಿಂಚಿತ್ತು, ಹಂಡೆ ಇತ್ತು, ಹೊತ್ತ ತಲೆ ಮೇಲೆ. ಬಂಧುಗಳೇ, ಹೊರಕ್ಕಿತ್ತ ಮೊದಲು ಬಾಯಿ ತೆರೆದು ನೋಡಿದ ಕರೆ ಕರೆ ಅದಾವೋ ಇಲ್ಲ. ನೀವು ಒಳಗೆನ ಕೈ ಹಾಕಿದ ಕಟ್ಟ ಚೋಳ ಕಡ್ದು ಬಿಟ್ಟು ನೋಡ್ರಿ. ಅವಾಗ ಅಣ್ಣನಲ್ಲಿ ದುರ್ಬುದ್ಧಿ ಬಂತು. ನನ್ನ ತಮ್ಮ ಕೊಲ್ಲು ಸಲುವಾಗಿ ನನಗೆ ಹಿಂಗ ಮೋಸ ಮಾಡ್ಯಾನ, ಅವನೇ ಕೊಂದು ಬಿಡ್ಬೇಕಂತ ಹಂಡೆ ತಲೆ ಮೇಲೆ ಇಟ್ಟುಕೊಂಡು ಹೋಗಿ ಮಾಳಿಗೆ ಏರಿ ತಮ್ಮನ ಜಿರ್ಕಿಂಡಾಗ ದಬಾ ಸುರಿ ಬಿಟ್ಟು ರಾತ್ರಿ 12 ಗಂಟೆಕ್ಕ ಅಣ್ಣಗ ಚೋಳಾಗಿ ಕಂಡು ತಮ್ಮಗ ಬಿಸ್ಕಿಟ್ ಆಗಿ ಬೀಳ್ತಿದ್ದು, ಬಂಗಾರದ ಬಿಸ್ಕಿಟ್ ಆಗಿ. ಯಾಕ? ಅವನು ಮಾಡಿದ ಪುಣ್ಯ ಅವನು ಉಣಿಸ್ತದ. ಅವನು ಮಾಡಿದ ಪುಣ್ಯ ಅವನು. ಅದಕ್ಕೆ ಪುಣ್ಯ ಆತ್ಮರೇ ಇಂಥ ಧರ್ಮದ ಕಾರ್ಯಕ್ಕೆ ನೋಡ್ರಿ, ಆ ಕುಸ್ತಿ ಇಟ್ಟಾರ, ರೊಕ್ಕ ಎಟ್ಟರಿ ತಗೊಳ್ರಿ. ಖರೆ ಪುಣ್ಯಾತ್ಮ ಮನುಷ್ಯ. ಒಬ್ಬ ಯುವಕ, ನಾನು ಇವನಂಗ ದೇವತಾಪಾತ್ ನೋಡ್ರ, ಅವ ನೋಡಾಕ ಇಟ್ಟ ಅದಾನ. ಹಂಗ ನಮ್ಮ ಮಕ್ಕಳು ಆಗಬೇಕಂತ ನೀವು ಕನಸು ಕಾಣಬೇಕು. ಯಾಕಿದನ ಈ ಕಮಿಟಿಯವರಿಗೆ ಧನ್ಯವಾದ ಹೇಳ್ಬೇಕು ನಾವು. ನಮ್ಮ ಮಕ್ಕಳು ಹಿಂಗ ಶರೀರ ಸದೃಢಾಗಿ ಉಳಿಬೇಕಿಲ್ಲ. ಹಾಲು ಕುಡಿ ಮಕ್ಕಳಾಗ್ಬೇಕು, ಅಲ್ಕೋಹಾಲು ಕುಡಿ ಮಕ್ಕಳಾಗಬಾರ್ದು. ಹಾಲು ಕುಡಿದು ಮಕ್ಕಳು ಹಂಗ ಹೋಗಿತಾವ್. ಮತ್ ಹಾಲ ಕಪ್ಸುದಿಲ್ಲ ಅಂದ್ರ ಹಂಗ ಆಡ್ಲಕ್ ಹೋಗೋದಿಲ್ಲ, ಕಪ್ಸಂಗಿಲ್ಲ. ನೀವು ಮುಂಜಾನೆ 8 ಕೇಳು ಮಕ್ಕಳಿದ್ರೆ ಏನ್ ಮಾಡೋರು ತಗೊಂಡು? ಅದಕ್ಕೆ ಬಂಧುಗಳೇ, ಕಮಿಟಿಯವ್ರು ಎಂತ ಕೆಲಸ ಮಾಡ್ಯಾರ. ಮನೆ ಕಬಡ್ಡಿದ್ ನೋಡಿದ ನಾವು. ಖರೆ ಒಂದು ಕಮಿಟಿಯವ್ರು ಏನ ಮಾಡ್ರಿ, ಪಾರದರ್ಶಕ ಮಾಡ್ರಿ. ಮುಂದಿನ ವರ್ಷ ಮತ್ತ ಅವರಾಗೆ ಬರ್ಬೇಕಾದ್ರೆ ಕಿಂಚಿತ್ತು ಕೂಡ ನಿಮ್ಮಲ್ಲಿ ನ್ಯಾಯ ತಪ್ಪಬಾರದು, ಧರ್ಮ ತಪ್ಪಬಾರದು, ವಿಶ್ವಾಸ ಇಟ್ಕೊಂಡು ಬರ್ಬೇಕು ನಮ್ಮ ಕಡೆ. ಅಂತ ಕೆಲಸ ಮಾಡಾಕತ್ತೀರಿ. ಇಲ್ಲಿ ನೆತ್ತಿ ಊಟ ಇಟ್ಟಿರಿ, ಹೊಟ್ಟಿ ಊಟ ಇಟ್ಟಿರಿ, ಮತ್ತ ದೇಹ ಸದೃಢ ಆಗೋ ಸಲಗ ಕುಸ್ತಿ ಇಟ್ಟಿರಿ. ಮತ್ತು ಪುಣ್ಯಾತ್ಮರು ಕುಸ್ತಿ ಒಲ್ಲರು ರಾಜ್ಯ ಮಹಾರಾಜರು ಪ್ರೀತಿಸ್ತಕ್ಕಂಥ ಕಬಡ್ಡಿ ಕ್ರಿಯೆಗಳಿಟ್ಟಿರಿ. ಇದಕ್ಕಿಂತ ಜಾತ್ರೆ ಇನ್ನೇನ್ ದೊಡ್ಡದು ಮಾಡೋದವ್ರು? ಕೈ ಇದ್ದವ್ರು ಚಪ್ಪಾಳಿ ಹಾಕ್ರೆ ಕಮಿಟಿಯವ್ರಿಗೆ. ನಾನು ಯಾಕೆ ಹೇಳ್ತೇನೆ, ಕಮಿಟಿ ಸುದ್ದು ಗಟ್ಟಿ ಇತ್ತೇಳಿರಿ ನೀವು, ಹಿಂಗೆಲ್ಲ ನಡಿಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಬಂಧುಗಳೇ, ಬದುಕಿನೊಳಗ ಹೇಳಿದ್ರಿಲ್ಲ, ಅವ್ ಮಾಡಿದ ಪುಣ್ಯ ಅವನು ಹುಡುಕ್ಯಾಡ್ಕೊಂತ ಬತ್ತ. ಅದಕ್ಕೆ ಹುಡುಕ್ಯಾಡ್ಕೊಂತ ಅಣ್ಣ ಮಾಡಿಲ್ಲ, ಕೊಟ್ಟಿಲ್ಲ ಅವ ಯಾರಿಗೆ, ಅವನಿಗೆ ಚೋಳ ಅದು, ಇವನಿಗೆ ಕೊಟ್ಟಿದ್ದ ಅದು ತಾನ. ಅದಕ್ಕೆ ಗೊತ್ತಿತ್ತು, ನಾ ಮಾಡಿದ ನಾನು ಉಣದೈತಿ ತಿಳ್ಕೊಂಡು ತಾನಾಗೆ ಬರಕ್ಕಿದ್ರ ಬಾ ಅಂದ. ಅದಕ್ಕೆ ನಮ್ಮಲ್ಲಿ ಏನಾಗ್ಬೇಕಂತ ಕೇಳಿದ್ರೆ ಪುಣ್ಯಾತ್ಮರೇ, ಬದುಕು ಆನಂದದ ಯಾತ್ರೆ ಇದು. ಬದುಕು ಆನಂದದ ಯಾತ್ರೆ ಇದು. ಆನಂದದ ಯಾತ್ರೆ ಆಗಬೇಕಾಗಿತ್ತಂದ್ರ ನಮ್ಮಲ್ಲಿ ಒಂದಿಷ್ಟು ಪಾತ್ರ ಚಲೋ ಇರ್ಬೇಕು, ಪಾತ್ರತ್ವ ಚಲೋ ಇರ್ಬೇಕು. ಪಾತ್ರತ್ವ ಚಲೋ ಅಂದ್ರ ಒಳ್ಳೆಯವ್ರ ಸಂಘದಾಗಿರಿ, ಒಳ್ಳೆಯವ್ರ ಗೆಳತನ ಮಾಡಿ, ಕೆಟ್ಟವ್ರನ್ನ ಸಂಘ ಮಾಡ್ಬೇಕು. ಕೆಟ್ಟವ್ರು ಅಂದ್ರೆ ರೀ, ಈ ಜಾಲಿ ಮರ ನೋಡಿರ್ಲೆ, ಜಾಲಿ ಮರ ರೀ, ನೆಳ್ಳು ಇರಂಗಿಲ್ಲ, ಕುಂಡ್ಲಕ್ ಜಾಗೋ ಇರಂಗಿಲ್ಲ, ಕೆಳಗ್ ಮುಳ್ಳು ಬಿದ್ದಿರ್ತಾವಿಲ್ರಿ, ಹಂಗ ಆಗ್ತೈತಿ. ಅದಕ್ಕೆ ಬಂಧುಗಳೇ, ಅಂಥವ್ರಿಂದ ನಿಮ್ಮ ಮಕ್ಕಳನ್ನ ರಕ್ಷಣೆ ಮಾಡ್ರಿ. ಇವತ್ತು ಅಂಥವ್ರದಿಂದ ರಕ್ಷಣೆ ಮಾಡೋ ಜವಾಬ್ದಾರಿ ಬಹಳ ಆಗೈತಿ. ಯಾಕಂದ್ರೆ ಬೀದಿಗೆ ಬಂದ್ಬಿಟ್ಟಾವ ಯಾವ್ರಿ, ಕೆಂಪು ಲೈಟಿನ ಅಂಗಡಿಗಳು. ದೇವಸ್ಥಾನದಾಗ ಅಟ್ಟು ಶೃಂಗಾರ ಇರುದಿಲ್ಲ. ನಾನು ಅಂಬಾ ಮಠಕ್ಕೆ ಹೋಗಿನ್ಯ, ಒಂದಿಬ್ರು ಮಂದಿ ಸಾಧುರು ಇದ್ದು, ಅಲ್ಲ ಲೈಟಿಂಗ್ ಫೀಟಿಂಗ್ ನೋಡಿ ಭಾರಿ ಮಾಡಿದ್ರು. ಇಲ್ಲೊಂದು ದೇವಸ್ಥಾನ ಇರ್ಬೇಕತ್ ಒಳಗೆ ಇಳಿದ್ವು. ಅದೇವು ಅವ್ ಮಾಲಕ್ ಓಡೇ ಬಂದಿದ್ದು, ನಿಮ್ಮದಲ್ರಿ ದೇವಸ್ಥಾನ, ನಮ್ಮದು ಬೇರೆ ನಡ್ರಿ. ಅದಕ್ಕೆ ಬಂಧುಗಳೇ, ಸದೃಢವಾಗಿ ಮಕ್ಕಳು ಬೆಳೆಸ್ರಿ, ಒಳ್ಳೆ ಶಿಕ್ಷಣ ಕೊಡ್ರಿ, ಪ್ರೀತಿದಿಂದ ಬದುಕ್ರಿ. ಯಾರ ಜೋಡಿನೂ ವಿರ್ಷೆ ಮಾಡಕ್ ಹೋಗ್ರಿ. ಇಲ್ಲ ಅವ್ರ ಜೋಡಿನ ಮಾತಾಡಂಗಿಲ್ಲ, ಇವ್ರ ಜೋಡಿನ ಮಾತಾಡಂಗಿಲ್ಲ, ಮೂಕನ ಮಾಡಿಬಿಟ್ರೆ ಚಲೋ ಇತ್ತಲ್ಲ. ಮತ್ ಮಾತಾಡಂಗಿಲ್ಲ ಅಂದ್ರೆ ಅವ್ರು ಮಾತಾಡೋ ಸುಮ್ಮ ಹೋಗಿ ನೀವಾಗಿರ ಹೋಗಿ ಮಾತಾಡ್ಸು. ಅಟ್ಟ ನಮಗೆ ಅವಶ್ಯಕತೆ ಬಿದ್ದತ್ತೀರಿ ಬೇಡ ನೀವು. ದೇವ್ರ ಮತ್ತೆ ನಿಮಗೆ ಮುಂದಿನ ಜನ್ಮಕ್ಕೂ ಬಾಯಿ ಕೊಡ್ಬೇಕಾಗಿತ್ತು, ನೀವಾಗಿರ ಮಾತಾಡ್ಸೋದ. ನಾವು ಮಾತಾಡಿತ್ತು ಕಪ್ಪ ಕೂತಿರಿ ಅಂದ್ರೆ ಇದಕ್ಕೆ ಮಾತು ಕೊಟ್ರೆ ಏನ್ ಮಾಡೋದು, ಮೂಕ್ ಮಾಡೋಣ ಅಂದ್ರ ನೋಡ್ಬೇಕ್ರ. ಅದಕ್ಕೆ ಬಂಧುಗಳೇ, ನಮ್ಮದು ವಾಣಿ, ವಾಚ, ಕಾಯ, ಮನಸ್ಸು ಇವೆಲ್ಲ ಶುದ್ಧ ಮಾಡ್ಕೊಳ್ಳೋ ಸಲುವಾಗಿ ಈ ಪುರಾಣ ಪ್ರವಚನ ಅಂತಕ್ಕಂಥ ಇಟ್ಕೊಂಡು ಬಂದಾರ. ಜಾತ್ರೆ ವೈಭವ ನೋಡ್ರಿ ಬಂಧುಗಳೇ. ಬಹುತೇಕ 9 ದಿವಸಕ್ಕೆ ಸದ್ದಲಗ ಗ್ರಾಮದಾಗ ಹಬ್ಬ ಆಗೈತಿ ಬಂಧುಗಳೇ. ಹಬ್ಬ ಖರೆ ನಮ್ಮ ಮನೆ ಹಬ್ಬ ಆಗೈತಿ. ಇದು ಖರೆ ನಮ್ಮ ಹಬ್ಬ ಆಗ್ಯದ. ಇಲ್ಲಿ ನೋಡ್ರಿ, ಜನ ಅಲ್ಲಿ ತನಕ ಹೊಂಟೈತಿ, ಬೆಳಗ್ ಅಕ್ಕಡೆ ಹೋಗ್ಯದ. ಆ ಕುಸ್ತ್ಯಾಗ ನೋಡ್ಬೇಕು ಕೆಟ್ಟ ಪ್ರೀತಿನ. ನಮ್ಮ ರಾಯಪ್ಪ ಚೇರ್ಮನ್ ಹೆಣ್ಮಕ್ಳಿಗೆ ಕರೆಸಿದ್ರ, ನೋಡ್ಬರ್ರಿ ನಾಳೆ ನೀವು ಗಟ್ಟಿಮುಟ್ಟ ಇರ್ಬೇಕಾದ್ರೆ. ತಪ್ಪು ತಿಳ್ಕೊಬೇಡ್ರಿ ಪುಣ್ಯಾತ್ಮರಿ, ಎಲ್ಲರೂ ಪ್ರೀತಿಸ್ತಕ್ಕಂಥ ಕ್ರೀಡೆಗಳಿವು. ಇವು ನಮ್ ಕಡೆ ಎಲ್ಲ ಮುಣಿಗ್ಯಾವು. ಆದ್ರೆ ಒಂದು ಮಾತು ನೆನಪಿಟ್ಟುಕೋರಿ, ಈ ಕುಸ್ತಿ ಯಾವ ಬೇಕಾದ ಒಗಿತಾನ,
ಅದ್ರ ಮನ್ಯಾನ ಕುಸ್ತಿ ಒಗೆಯೋನು ಬಹಳ ಗಬರು ಬೇಕತ್ ನೋಡ್ರಿ ನಮ್ಗ. ಈ ಈ ಕುಸ್ತಿ ಬಿದ್ದಂದ್ರೆ ಚಾಡ್ಯ ಕಡೆ ಅವ ಕಡೆ ಓಡ್ತಿರ್ತಾರತ್ತ. ಮನ್ಯಾನ ಕುಸ್ತಿ ಯಾವ ಒಗಿತ ನಾವು ಖರೆ ಗಬರೋತ್ ನಮ್ ಗುರುಗಳು ಹೇಳ್ತಿದ್ರು. ಮನ್ಯಾನ ಕುಸ್ತಿ ಒಗಿಬೇಕು. ಆ ಮನ್ಯಾನ ಕುಸ್ತಿ ಒಗಿಬೇಕಾದ್ರೆ ಸವಾಸ ಚಲೋ ಬೇಕು, ಹೆಂಡತಿ ಚಲೋ ಸಿಗಬೇಕು, ಮಕ್ಕಳು ಚಲೋ ಹುಟ್ಟಬೇಕು. ಈ ತಾಳಿ ಪುಣ್ಯಾತ್ಮರು ಉಳಿಸ್ಕೊಳ್ಳೋ ಸಲುವಾಗಿ ಜೀವ ಪಣಕ್ಕಿಟ್ಟು ಹೋರಾಡಿರ್ತಕ್ಕಂಥ ಸತ್ಯವಾನ ಸಾವಿತ್ರಿ ಹುಟ್ಟಿರ್ತಕ್ಕಂಥ ಭೂಮಿ ಇದು. ಇದೇ ತಾಳಿ ಒತ್ತಿಟ್ಟು ಗಂಡನ ಹೊಡಿಸ್ತಕ್ಕಂಥದ್ದು 3 ವರ್ಷದಿಂದ ಬಾಗಲಕೋಟೆ ಜಿಲ್ಲೆ ಒಳಗೆ ಇದೇ ಮಣ್ಣು. ನಾವು ಯಾವ ಕಡೆ ಸಾಕ್ತಾ ಇದ್ವಿ ಅಂತಕ್ಕಂಥದ್ದು ನೀವೆಲ್ಲ ಗಮನದಲ್ಲಿ ಇಟ್ಕೋರಿ. ಹೆಚ್ಚು ಜವಾಬ್ದಾರಿ ಊರ ಮನೆ ಸಿರಿಯನ್ನ ತರತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ ಐತಿ. ಹೋಗೋಡ್ರೆ ನೀವು ಒಳ್ಳೆ ಸಂಸ್ಕಾರ ಕೊಡ್ರಿ. ನಿಮ್ಮ ಮಾಲಕ್ ರಾತ್ರಿ 9ಕ್ಕೆ ಬರ 10ಕ್ಕೆ ಬಂದಿ ಅಂದ್ರೆ ಕೊಟಗಿಯಲ್ಲಿ ಕೇಳಬೇಕು ನೀವು. ಗಂಡಿಗೆ ಹೆಂಡತಿ ಭಯ ಇರ್ಬೇಕು, ಹೆಂಡತಿಗೆ ಗಂಡನ ಭಯ ಇರ್ಬೇಕು. ಯಾಕೇನ್ ಹೆಣ್ಮಗಳು ನಾ ಹೇಳ್ದು ಕೇಳ್ಬೇಕು, ನಾ ತಂದೇನೆ ಅಂದ್ರೆ ಹಂಗಿಲ್ಲದ. ನಿಂದ ಆಸೆ ಏನದ, ಅವ್ ಒಳ್ಳೆಯವನಾಗಿರ್ಬೇಕು. ಸಮಾಜದಾಗ ನನ್ನ ಯಜಮಾನ ಎತ್ತರ ಕಾಣಬೇಕು, ದುಷ್ಟ ಅನ್ಸ್ಕೋಬಾರ್ದ. ಅದಕ್ಕೆ ನಾ ನಿನಗೆ ಕೇಳ್ತಾ ಇದ್ದೀನಿ ಅಂತ ಹೇಳ್ಬೇಕು ಅವ್. ಅದಕ್ಕೆ ಬಂಧುಗಳೇ, ಹಿಂಗ ನೀವು ಒಂದು ವೇಳೆ ಈ ಸಮಾಜದಲ್ಲಿ ಬದುಕಲಕ್ಕತ್ತೀರಿ ಅಂದ್ರ ನಿಮ್ಮ ಜೀವನ ಸಂತೋಷದಾಗ್ತದ, ಆನಂದದಾಗ್ತದ. ಯಾಕಂದ್ರೆ ಪುಣ್ಯಾತ್ಮರ ಜನಕ ಮಹಾರಾಜ ಕೊನೆಗೆ ಒಂದು ಮಾತು ಹೇಳಿ ಬರುತ್ತಾನ. ಜನಕ ಮಹಾರಾಜ ಅವಾಗಿನ ಕಾಲಕ್ಕೆ 1 ಕೋಟಿ ಆಸ್ತಿ ಇತ್ತತ್ತು. 50 ಲಕ್ಷ ಮೈತ್ರ್ಯಾಗ 50 ಲಕ್ಷ ಕಾಂತಾನಿ ಇಬ್ಬರು ಹೆಂಡ್ರವ್ರಿಗೆ ಪಾಲ ಮಾಡಿ ಕೊಟ್ಟ ನೀವು ತಗೊಂಡ್ರು. ಕಾಂತಾನಿ ಭೋಗದೊಳಗೆ ಆಸೆ ಇತ್ತು, ತಗೊಂಡ್ಬಿಟ್ಲು. ಮೈತ್ರಿ ಅಂತಾಳ, ನೀ ಎಲ್ಲಿ ಹೊಂಟೀರಿ ಅಂದಳಕ್ಕೆ. ಇದರಾಗ ಸುಖ ಇಲ್ಲಂದ್ರೆ ನೀವೆಲ್ಲಿ ಹೊಂಟೀರಿ? ನಾನು ಸರ್ವ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ಜೀವನ ವಿಲಕ್ಷಣ ಆನಂದವನ್ನು ಮೋಕ್ಷ ಪಡ್ಯಾಕ್ ಹೊಂಟೀನಿ ಅಂದರ್ಥ. ಮತ್ತೆ ನಿನಗಿಲ್ಲದ ತೊಂದ ನನಗೆ ಯಾಕೆ ಬೇಕಾಯ್ತು, ನಾನು ನಿನ್ನ ಜೋಡಿ ಬರ್ತೇನೆ ಅಂದರ್ಥ. ಇದು ಪುಣ್ಯಾತ್ಮ ಬದುಕು. ಆನಂದವನ್ನು ಪಡಿಲಿಕ್ಕೆ ಬಂದಿರತಕ್ಕಂಥವ್ರು. ಅದಕ್ಕೆ ಅಂತ ಆನಂದದ ಜಾತ್ರೆಯನ್ನ ಈ ವರ್ಷ ವಿಶೇಷವಾಗಿರ್ತಕ್ಕಂಥ ಪುಣ್ಯಾತ್ಮರೇ. ಆ ಕುಸ್ತಿ ಪೈಲವಾನ್ ಬರೀ ಮೊಬೈಲ್ದಾಗ ನೋಡ್ತಿದ್ವಿ ನಾವು. ಅವನ ಸಾಕ್ಷಾತ್ ಅವನು ಇದ್ರಿಗೆ ನೋಡ್ತಕ್ಕಂಥದ್ದು ಕೂಡ ಬಹುತೇಕ ಒಂದು ಅವಕಾಶವನ್ನ ಸದ್ದಲಗ ಗ್ರಾಮದ ಹೊನ್ನಸಿದ್ದೇಶ್ವರ ಅಣಸಿದ್ದೇಶ್ವರ ಬಳಗದವ್ರು ಕೂಡಿಸಿಕೊಟ್ಟಾರ. ಅವರೆಲ್ಲ ಹುಡುಗರು ಯುವಕರು ಎಷ್ಟು ಗಟ್ಟಿ. ಬಹುತೇಕ ನಿನ್ನ ಮೆರವಣಿಗೆ ನೋಡ್ತೀನಿ, ಆ ಡೊಳ್ಳು ಬಡಿತಿದ್ರು ನಾನು ನಿತ್ತಿನಲ್ಲಿ. ಬಹುತೇಕ ಪುಣ್ಯಾತ್ಮರೇ ಡೊಳ್ಳು ಬಡದ್ರೆ ಇಡೀ ಪುಣ್ಯಾತ್ಮರೇ ಜೊಳ್ಳೆಲ್ಲ ಹಾರುವಂಗ ಬಡಿತಿದ್ರು ಅವ್ರು. ಈ ಕ್ಷೇತ್ರದಾಗ ಜೊಳ್ಳೆ ಎಷ್ಟಿತ್ನೋ ಎಲ್ಲ ಹಾರಿ ಹೋಗೈತಿ ನಿನ್ನೆ ಅವ್ರ ಡೊಳ್ಳಿನ ಬಡ್ತಕ್. ಇದು ಪುಣ್ಯಾತ್ಮರೇ. ಅದಕ್ಕೆ ಅಂತ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಸದ್ದಲಗ ಗ್ರಾಮದ ಎಲ್ಲ ಪುಣ್ಯಾತ್ಮರು ಮಾಡಿರಿ. ಇದು ಉತ್ತರೋತ್ತರವಾಗಿ ಎತ್ತರ ಬೆಳಿಬೇಕು ಅಂತ ಶಕ್ತಿಯನ್ನ ಅರಣಸಿದ್ದಪ್ಪ ಹೊನ್ನಸಿದ್ದಪ್ಪ ಈ ಕಮಿಟಿಯವರಿಗೆ ಕೊಡಬೇಕು. ಈ ದಾನವನ್ನು ಕೊಡ್ತಕ್ಕಂಥ ಪುಣ್ಯಾತ್ಮರಿಗೆ ಕೂಡ ಇವತ್ತೆಂತ ಕಷ್ಟ ಐತಿ ಅಂದ್ರೂ ಕೂಡ ಈ ಒಂದು ಕ್ಷೇತ್ರದ ಜೋಳಿಗಾಗಿ ನೀಡಿರ್ತಕ್ಕಂಥವ್ರಿಗೆ ಬರುವ ವರ್ಷೊಟ್ಟಿಗೆ ಅವ್ರ ಈ ಮನೆಯೊಳಗೆ ಭಂಡಾರ ಬಂಗಾರ ಆಗಬೇಕು ಅಂತಕ್ಕಂಥದನ್ನ ಆ ಸಿದ್ದಪ್ಪನಲ್ಲಿ ಬೇಡ್ಕೊಂಡು ಫೋನಿನ ಮುಖಾಂತರ ನಮ್ಮಿಬ್ರೂ ಸಂಗೀತಗಾರರು ಬಹುತೇಕ ಬಂಧುಗಳೇ ಬಿತ್ತಾನದಾಗ ಎತ್ತು ಕುಂಟಾಗಬಾರ್ದತ್ತ, ಮನ್ಯಾಗ ಏನೋ ಇರಬಾರ್ದು ಅಂತ ಇರ್ತಾರಲ್ಲ. ಅವಾಗ ಹಿರಿಯರಂತಾರೆ ಬಿತ್ತಾಣಕ್ ಮನ್ಯಾಗ ಎತ್ತುಗಳು 3 ಇರ್ಬೇಕಂತ ಮನ್ಯಾಗ. ಹಂಗ ನಮ್ಮ ಸಂಗೀತಗಾರರು ಮೊದಲಿನ ದಿವಸ ನಮ್ಗೆ ಒಂದು ಏನೂ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಪಾಪ ಅವ್ರು ಮರಾಠಿ ಹಾಡೋ. ಆದರೂ ಸಣ್ಣ ಮಗು ಚಂದ ಹಾಡಿತ್ತು. ನಾನು ಕರೆ ಮಾಡಿದಾಗ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಬಂದು ಇವತ್ತು ಯಾಕಂದ್ರೆ ಕಲಾವಿದನ ಹಿಡಿದಂದ್ರೆ ಪುಣ್ಯಾತ್ಮರು ಒಂದು ಆಣಿ ಹಿಡ್ದಂಗೆ ಅದಕ್ಕೆ ಯಾವುದೂ ಪೈಸೆ ದುಡ್ಡನ್ನು ಕರಾರ್ ಕಟ್ಟು ಮಾಡಲಾರದೆ ಹೊಟ್ಟಿನ ಮೇಲೆ ಪ್ರೀತಿದಿಂದ ಆ ಪುಟ್ಟರಾಜ ಗವಾಯಿಗಳು ಈ ನಾಡಿಗೆ ಬಿತ್ತಿರ್ತಕ್ಕಂಥ ಸಂಗೀತದ ಗಂಗೆಯನ್ನು ಇನ್ನಷ್ಟು ಈ ನಾಡಲ್ಲಿ ಪಸರಿಸಬೇಕು ಅಂತ ತಿಳ್ಕೊಂಡು